ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ, 14ನೇ ವಚನ ಮತ್ತು 16ನೇ ವಚನ, 3 ವಚನಗಳನ್ನು ನಾನು ಓದ್ತೀನಿ. ನಾವು ಈಗಾಗಲೇ ಅದನ್ನು 2 ಸಾರಿ ಓದಿದ್ದೇವೆ. ಈಗ ಒಂದು 3 ವಚನಗಳನ್ನು ಓದಿ ಅದರಲ್ಲಿದ್ದಂತ ವಿಷಯಗಳನ್ನು ನಾವು ಆಲೋಚನೆ ಮಾಡೋಣ. ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಆಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. 16ನೇ ವಚನ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಹಂಚಿಕೊಡಲಿ. ಪ್ರಿಯರೇ, ನಾವು ಅನೇಕ ಜನಗಳಿಂದ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು ಅನುಭವಿಸುತ್ತಿರುವಂತ ಸಮಸ್ಯೆಗಳಲ್ಲಿ ಅವರಿಗೆ ಒಂದು ಪರಿಷ್ಕಾರ ಮಾರ್ಗವನ್ನು ತೋರಿಸುವುದಕ್ಕಾಗಿ, ಇಲ್ಲಾಂದ್ರೆ ನಂಬಿಕೆಯಲ್ಲಿ ಅವರನ್ನು ಬಲಪಡಿಸಿ ದೇವರ ಮುಂದೆ ಅವರನ್ನು ನಿಲ್ಲಿಸಬೇಕಂತೇಳಿ ಯಾಕೋಬನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ನಾವು 1ನೇ ಅಧ್ಯಾಯದಿಂದ ಅನೇಕ ವಿಷಯಗಳನ್ನು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಈಗ 13ನೇ ವಚನದಿಂದ 5ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೂ ಯಾಕೋಬನು ತಿಳಿಸಿರುವಂತ ವಿಷಯ ಏನಂತಂದ್ರೆ, ಪ್ರಾರ್ಥನೆ ಒಂದು ಪ್ರಭಾವ, ಪ್ರಾರ್ಥನೆಯಿಂದ ಸಿಗುವಂತ ಒಂದು ಪ್ರಭಾವದ ಬಗ್ಗೆ ಯಾಕೋಬನು ಈ ಭಾಗದಲ್ಲಿ ತಿಳಿಸ್ತಾರೆ. ನನಗೆ ಪದೇ ಪದೇ ಹೇಳುವಂತ ಮಾತು, ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಷ್ಕಾರವನ್ನು ಅವರಿಗೆ ಒದಗಿಸಿಕೊಡ್ತಾ ಬಂದಿದ್ದಾನೆ. ವಾಕ್ಯದ ಮುಖಾಂತರ ಒಂದು ಪರಿಷ್ಕಾರವನ್ನು ಆ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಆತನು 1ನೇ ಅಧ್ಯಾಯದಿಂದ ಆತನು ಒದಗಿಸಿಕೊಡ್ತಾ ಬಂದನು. ಕಳೆದ ಸಾರಿ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ಅಲ್ಲಿ ಒಂದು ಅಸ್ತ್ರವನ್ನು ಅವರಿಗೆ ಕೊಟ್ಟಿದ್ದಾನೆ. ಶ್ರಮೆಗಳಲ್ಲಿ ನಿಷ್ಕಾರಣವಾಗಿ ದ್ವೇಷಿಸಲ್ಪಡುತ್ತಿರುವಂತ ವಿಶ್ವಾಸಿಗಳಿಗೆ ಯಾಕೋಬನು ಕೊಟ್ಟಿರುವಂತ ಒಂದು ಅಸ್ತ್ರವೇನು, ನೀವು ದೀರ್ಘ ಶಾಂತಿಯಿಂದ ಇರಬೇಕು ಅಂತೇಳಿ. ಈಗ 2ನೇ ಒಂದು ಅಸ್ತ್ರ, ಒಂದು ಪರಿಷ್ಕಾರವನ್ನು ಕೊಡ್ತಾನೆ. ನೀವು ಬಾಧೆ ಪಡ್ತಾ ಇದ್ದೀರಿ, ಕಷ್ಟಗಳಲ್ಲಿದ್ದೀರಿ, ಅಸ್ವಸ್ಥತೆಯಲ್ಲಿದ್ದೀರಿ ಮತ್ತು ನೀವು ರೋಗದಲ್ಲಿದ್ದೀರಿ. ಇಂಥ ಸಮಯದಲ್ಲಿ ನಿಮಗೆ ಬೇಕಾಗಿರುವಂತದ್ದು ಪ್ರಾರ್ಥನಾ ಜೀವನ ಅಂತೇಳಿ ಆ ಪ್ರಾರ್ಥನೆ ಒಂದು ಪ್ರಭಾವದ ಬಗ್ಗೆ ಈ ಭಾಗದಲ್ಲಿ 13ರಿಂದ 18 ವಚನಗಳಲ್ಲಿ ಯಾಕೋಬನು ವಿವರಿಸಿದ್ದಾನೆ. ಈಗಾಗಲೇ ನಾವು 2 ಸಂದೇಶಗಳನ್ನು ಇದರಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಮೊದಲು ಅದರ ಒಂದು ಪೀಠಿಕೆ ಭಾಗವಾಗಿ ಒಂದು ಸಂದೇಶವನ್ನು ಕೇಳಿಸಿಕೊಂಡಿದ್ದೇವೆ. ಆಮೇಲೆ ಕಳೆದ ವಾರದಲ್ಲಿ ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಪ್ರಾಮುಖ್ಯವಾಗಿ 3 ಸಂಗತಿಗಳನ್ನು ತಿಳಿಸ್ತಾನೆ ಪ್ರಾರ್ಥನೆ ವಿಷಯದಲ್ಲಿ. ಮೊದಲನೇದೇನಂತಂದ್ರೆ, ಪ್ರಾರ್ಥನೆಯ ಒಂದು ವಿಧಗಳು, ಎಷ್ಟು ವಿಧವಾದಂತ ಪ್ರಾರ್ಥನೆಗಳಿದಾವೋ ಒಂದು 3 ರೀತಿಯಂತ ವಿಧಗಳ ಬಗ್ಗೆ ಯಾಕೋಬನು ತಿಳಿಸಿದ್ದಾನೆ. ಮೊದಲನೇ ವಿಷಯ. 2ನೇದು, ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು, ಪ್ರಾರ್ಥನೆಯನ್ನು ನೀವು ಹೇಗೆ ಮಾಡಬೇಕಂತೇಳಿ ಯಾಕೋಬನು 2ನೇ ವಿಷಯ ಈ ಭಾಗದಲ್ಲಿ ತಿಳಿಸಿದ್ದಾನೆ. 3ನೇದ ವಿಷಯ, ಆ ಪ್ರಾರ್ಥನೆ ಒಂದು ಪ್ರತಿಫಲವನ್ನು ಯಾಕೋಬನು ಈ ಭಾಗದಲ್ಲಿ ತಿಳಿಸಿದ್ದಾನೆ. ಆದರೆ ನಾವು ಮೊದಲನೇ ವಿಷಯದಲ್ಲಿ ನಾವು ಒಂದು ವಿಷಯವನ್ನು ಮಾತ್ರ ಆಲೋಚನೆ ಮಾಡಿದ್ದೇವೆ. ಪ್ರಾರ್ಥನಾ ವಿಧಗಳಲ್ಲಿ 3 ವಿಧಗಳಲ್ಲಿ ಒಂದು ವಿಧ ಏನಂತಂದ್ರೆ ಪರ್ಸನಲ್ ಪ್ರೇಯರ್, ವೈಯಕ್ತಿಕವಾದಂತ ಪ್ರಾರ್ಥನೆ. ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಅದಕ್ಕಾಗಿ ಕಳೆದ ವಾರದಲ್ಲಿ ಒಬ್ಬ ವ್ಯಕ್ತಿಗೆ ಈ ಏಕಾಂತವಾದಂತ ಪ್ರಾರ್ಥನೆ ಅದೆಷ್ಟು ಪ್ರಮುಖವಾದದ್ದು ನಾವು ಗಮನಿಸಿದ್ದೇವೆ. ಪರ್ಸನಲ್ ಪ್ರೇಯರ್ ನಲ್ಲಿರುವಂತ ಪವರ್ ಅನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಏಕಾಂತವಾಗಿ ರಹಸ್ಯವಾಗಿ ನಾವು ಮಾಡುವಾಗ ನಮಗೆ ಅದರಿಂದ ಸಿಗುವಂತ ಪ್ರಯೋಜನ ಇಲ್ಲ, ಪ್ರತಿಫಲದ ಬಗ್ಗೆ ನಾವು ಕಳೆದ ವಾರದಲ್ಲಿ ಆಲೋಚನೆ ಮಾಡಿದೆ. ಇವತ್ತು ಅನೇಕ ಜನರು ಬಹಿರಂಗವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಸಭೆಗಳಲ್ಲಿ, ಕೂಟಗಳಲ್ಲಿ, ಸ್ಟೇಜ್ಗಳ ಮೇಲೆ ಮೈಕ್ ಸಿಕ್ಕಿದಾಗ ಆ ಉದ್ದವಾದಂತ ಪ್ರಾರ್ಥನೆ ಮಾಡುವಂಥದ್ದು ನಾವು ನೋಡುವಂತ ವಿಚಾರವೇ, ಅದು ಒಳ್ಳೇದೇ. ಆದ್ರೆ ಅದಕ್ಕಿಂತ ಮುಂಚೆ ಪ್ರಾಮುಖ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಈ ಪರ್ಸನಲ್ ಪ್ರೇಯರ್, ವೈಯಕ್ತಿಕವಾದಂತ ಪ್ರಾರ್ಥನೆ ಇರಬೇಕು. ಕಳೆದ ವಾರದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ
ಏಕಾಂತವಾಗಿ ಒಂದು ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗವನ್ನು ನೋಡ್ತಿರುವಂತ ಪರಲೋಕದ ದೇವರ ಮುಂದೆ ನೀವು ಪ್ರಾರ್ಥಿಸ್ರಿ. ಅದಕ್ಕೆ ಭಕ್ತನ ಹೇಳ್ತಾನೆ, ಬಾಗಲು ಮುಚ್ಚುವುದಕ್ಕಿಂತ ಹೃದಯದ ಬಾಗಲನ್ನು ಮುಚ್ಚಿಕೊಂಡು ನೀವು ಏಕಾಂತವಾಗಿ ರಹಸ್ಯವಾಗಿ ಪ್ರಾರ್ಥನೆ ಮಾಡುವಾಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ತಂದೆ ನಿನಗೆ ಪ್ರತಿಫಲ ಕೊಡುತ್ತಾನಂತೇಳಿ ನಾವು ಕಳೆದ ವಾರದಲ್ಲಿ ಆ ಪರ್ಸನಲ್ ಪ್ರೇಯರ್, ವ್ಯಕ್ತಿಗತವಾದಂತ ಪ್ರಾರ್ಥನೆಯಲ್ಲಿ ಇದ್ದಂತ ಪ್ರಭಾವವನ್ನು ನಾವು ನೋಡಿದ್ದೇವೆ. ಅದರಲ್ಲಿ ನೆಹೆಮ್ಯನು ಪ್ರಾರ್ಥಿಸಿದನು, ದಾನಿಯೇಲನು ಪ್ರಾರ್ಥಿಸಿದನು, ಎಜ್ರನು ಪ್ರಾರ್ಥಿಸಿದನು. ಪ್ರಾಮುಖ್ಯವಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಇನ್ನು ಮುಂಜಾನೆ ಇನ್ನು ಮಬ್ಬಿರುವಾಗಲೇ ಎದ್ದು ಬೆಳಗಿನ ಜಾವದಲ್ಲೇ ಎದ್ದು ಪ್ರಾರ್ಥಿಸುವಂತ ಒಂದು ಅನುಭವವನ್ನು ನಾವು ಕಳೆದ ವಾರದಲ್ಲಿ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ವಿಶ್ವಾಸಿಗಳಾಗಿರುವಂತ ನಮಗೆ ಮೊದಲು ಈ ಪರ್ಸನಲ್ ಪ್ರಾರ್ಥನೆ ಪ್ರೇಯರು ನಮಗಿರಬೇಕು. ವೈಯಕ್ತಿಕವಾದಂತ ಪ್ರಾರ್ಥನಾ ಜೀವನ ನಮಗಿರಬೇಕು. ಅದಿದ್ದಾಗ ನಮಗೆ ಸಂಭವಿಸುವಂತ ಬಾಧೆಗಳಲ್ಲಿ, ಕಷ್ಟಗಳಲ್ಲಿ ನಾವು ಪರಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ದೇವರಾತ್ಮನು ಯಾಕೋಬನ ಮೂಲಕವಾಗಿ ನಮಗೆ ತಿಳಿಸಿದ್ದಾನೆ. ಇದು ಮೊದಲನೇ ಒಂದು ವಿಧ, ಯಾವುದು? ಪರ್ಸನಲ್ ಪ್ರೇಯರ್ ಅಂತೇಳಿ. ಈಗ ಇನ್ನು ಎರಡು ವಿಧವಾದಂತ ಪ್ರಾರ್ಥನೆ ಬಗ್ಗೆ ಆತ ತಿಳಿಸಿದ್ದಾನೆ. ಎರಡನೇ ಪ್ರಾರ್ಥನೆ ಯಾವುದಂತಂದ್ರೆ 14ನೇ ವಚನದಲ್ಲಿ ಇವತ್ತು ಆಲೋಚನೆ ಮಾಡ್ತೇವೆ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಇದು ಸಭೆಯ ಪ್ರಾರ್ಥನೆ. ಇದು ಮೊದಲು ವ್ಯಕ್ತಿಗತವಾದಂತ ಪ್ರಾರ್ಥನೆ ಒಬ್ಬ ವಿಶ್ವಾಸಿಗಿರಬೇಕು. ಎರಡನೇದಾಗಿ ಸಭೆಯ ಪ್ರಾರ್ಥನೆ, ಅಂದ್ರೆ ಸಭಾ ಹಿರಿಯರ ಮುಖಾಂತರ ಇಲ್ಲ ಸಭೆಯ ಸೇವಕರ ಮುಖಾಂತರ ಪ್ರಾರ್ಥಿಸಿಕೊಳ್ಳುವಂತ ಒಂದು ಅನುಭವ ವಿಶ್ವಾಸಿಯಲ್ಲಿ ಇರಬೇಕು. ಅದಕ್ಕಾಗಿ ಎರಡನೇ ವಿಷಯ ಸಭೆ ಪ್ರಾರ್ಥನೆ ಬಗ್ಗೆ ಆತನು ತಿಳಿಸಿದ್ದಾನೆ. ಆಮೇಲೆ ಮೂರನೇ ವಿಧ 16ನೇ ವಚನದಲ್ಲಿ ಗಮನಿಸಿದ್ದೇವೆ. ಏನು? ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಇದು ಸಹೋದರರ ಪ್ರಾರ್ಥನೆ. ಮೂರು ವಿಧವಾದಂತ ಪ್ರಾರ್ಥನೆ ಬಗ್ಗೆ ಆತನು ತಿಳಿಸಿದ್ದಾನೆ. ಪರ್ಸನಲ್ ಪ್ರೇಯರ್, ವ್ಯಕ್ತಿಗತವಾದ ಪ್ರಾರ್ಥನೆ ವಿಶ್ವಾಸಿಗೆ ಬೇಕು, ಸಭೆಯ ಪ್ರಾರ್ಥನೆ ವಿಶ್ವಾಸಿಗೆ ಬೇಕು, ಮತ್ತು ಆತ್ಮಿಕವಾದಂತ ಸಹೋದರರ ಮುಖಾಂತರ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿಕೊಳ್ಳುವಂಥದ್ದು ಸಹೋದರರ ಪ್ರಾರ್ಥನೆ ವಿಶ್ವಾಸಿಗೆ ಬೇಕಂತೇಳಿ. ಅದಕ್ಕಾಗಿ ಇವತ್ತು ಈ ಎರಡು ಪ್ರಾರ್ಥನೆಗಳ ಬಗ್ಗೆ ನಾವು ಆಲೋಚನೆ ಮಾಡಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಕೂಟವನ್ನು ನಾವು ಮುಗಿಸ್ಕೊಳ್ಳೋಣ. ಎರಡನೇ ಪ್ರಾರ್ಥನೆ ಸಭೆಯ ಪ್ರಾರ್ಥನೆ. ಇದು ಸಭೆಯ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾದದ್ದು. ಪ್ರತಿಯೊಬ್ಬ ವಿಶ್ವಾಸಿಗೆ ಈ ಪರ್ಸನಲ್ ಪ್ರೇಯರ್ ಎಷ್ಟು ಪ್ರಮುಖವಾದದ್ದು, ಈ ಸಭೆಯ ಪ್ರಾರ್ಥನೆ ಇಲ್ಲ ಸಭಾ ಹಿರಿಯರ ಮುಖಾಂತರ ಇಲ್ಲ ಸಭಾ ಸೇವಕರ ಮುಖಾಂತರ ಪ್ರಾರ್ಥಿಸಿಕೊಳ್ಳುವಂಥದ್ದು, ಪ್ರಾರ್ಥನೆ ಮಾಡಿಸಿಕೊಳ್ಳುವಂಥದ್ದು ಅದು ತುಂಬಾ ಶ್ರೇಷ್ಠವಾದದ್ದು, ಅದು ಪ್ರಮುಖವಾದದ್ದು. ಅದಕ್ಕಾಗಿ 14ನೇ ವಚನದಲ್ಲಿ ಹೇಳ್ತಾನಲ್ಲ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವಂತವನು, ಇಲ್ಲ ರೋಗದಲ್ಲಿ ಬಿದ್ದಂತವನು, ಇಲ್ಲ ರುಗ್ಮತೆಯಲ್ಲಿ ಸಮಸ್ಯೆಗಳಲ್ಲಿ ಬಿದ್ದಂತವನಿದ್ದರೆ ಅವನೇನು ಮಾಡಬೇಕು? ಸಭೆಯ ಹಿರಿಯರನ್ನು ಕರೆಸಿ ಅವರ ಮುಖಾಂತರ ಪ್ರಾರ್ಥಿಸಿಕೊಳ್ಳಬೇಕು. ಇಂಥ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಇರಬೇಕು. ಮೊದಲು ನಾವು ಪ್ರಾರ್ಥಿಸಬೇಕು. ನಮಗೆ ಶ್ರಮೆ ಬಂದಾಗ, ಕಷ್ಟ ಬಂದಾಗ, ನೋವು ಬಂದಾಗ, ಅದಕ್ಕೆಲ್ಲ ಸರ್ ನಾನು ಹೇಳಿದ್ದೆ, ನಮಗಿರುವಂತ ನೋವು ಮತ್ತೊಬ್ರಿಗೆ ಗೊತ್ತಾಗುವುದಿಲ್ಲ. ನನ್ನಲ್ಲಿರುವಂತ ಆ ಕಷ್ಟ, ಆ ದುಃಖ ಮತ್ತೊಬ್ರಿಗೆ ಗೊತ್ತಾಗೋದಿಲ್ಲ. ಪ್ರಾರ್ಥಿಸ್ತಾರೆ ಬೇರೆ ವಿಷಯ, ಆದ್ರೆ ನನಗಿರುವಂತ ವೇದನೆಯಿಂದ, ದುಃಖದಿಂದ ಪ್ರಾರ್ಥಿಸಕ್ಕಾಗುವುದಿಲ್ಲ. ಅದಕ್ಕಾಗಿ ಮೊದಲು ನಾವು ಪ್ರಾರ್ಥಿಸಬೇಕು, ಪರ್ಸನಲ್ ಆಗಿ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ಏನ್ ಮಾಡಬೇಕು? ಸಭಾ ಹಿರಿಯರನ್ನು ಇಲ್ಲ ಸಭಾ ಸೇವಕರನ್ನು ಕರೆಸಿಕೊಂಡು ಅವರ ಮುಖಾಂತರ ಕೂಡ ನಾವು ಪ್ರಾರ್ಥಿಸಿಕೊಳ್ಳಬೇಕು, ಪ್ರಾರ್ಥನೆ ಮಾಡಿಸಿಕೊಳ್ಬೇಕಂತೇಳಿ ವಾಕ್ಯದಲ್ಲಿ ನಾ ಗಮನಿಸಿ. ಅದಕ್ಕಾಗಿ ಮೊದಲು ನಮಗೆ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ಯಾರಿಗೆ? ಸಭಾ ಹಿರಿಯರಿಗೆ. ಅದ್ರ ವಿಚಿತ್ರ ಏನಂತಂದ್ರೆ, ಇವತ್ತು ಸಭೆ ವಿಶ್ವಾಸಿಗಳು ಸಭಾ ಹಿರಿಯರಿಗೂ ಸಭಾ ಸೇವಕರಿಗೂ ಯಾರು ತಿಳಿಸೋದಿಲ್ಲ, ಆದ್ರೆ ಬೇರೆ ಬೇರೆ ಕಡೆ ಇದ್ದಂತವ್ರಿಗೆ ತಿಳಿಸ್ತಾರೆ. ಸಭಾ ಹಿರಿಯರಿಗೆ ಗೊತ್ತಾಗುವುದಿಲ್ಲ, ಸುವಾರ್ತಿಗರಿಗೂ ಗೊತ್ತಾಗುವುದಿಲ್ಲ. ಹೇಗ್ ಗೊತ್ತಾಗ್ತದೆ? ಕನಸುಗಳು ಬರ್ತಾವ. ಈಗ ಒಂದು ಕುಟುಂಬದಲ್ಲಿ ಕಾಯಿಲೆ ಇದೆ, ಸಮಸ್ಯೆ ಇದೆ, ರೋಗ ಇದೆ ಅಂತೇಳಿ ಹಿರಿಯರಿಗಾಗ್ಲಿ ಸುವಾರ್ತಿಗಳಿಗೆ ಕನಸು ಬರುತ್ತಾ, ಇಂಥ ಮನೆಯಲ್ಲಿ ರೋಗ ಇದೆ ಅಂತ ತಿಳಿಸಬೇಕು. ಇವತ್ತು ಹೊರಗಡೆ ಎಲ್ಲರಿಗೂ ತಿಳಿಸ್ತಾರೆ, ಹೊರಗಡೆ ಇರೋರು ಎಲ್ಲರಿಗೂ ತಿಳಿಸ್ತಾರೆ. ಆದ್ರೆ ನಿಮ್ಮನ್ನು ಕಾಯುವಂತ ಜವಾಬ್ದಾರಿಯಿಂದ ನೋಡಿಕೊಳ್ಳುವಂತ ಸಭಾ ಹಿರಿಯರಿಗೆ ಮಾತ್ರ ತಿಳಿಸುವುದಿಲ್ಲ. ತಿಳಿಸಬೇಕು ಪ್ರೇರೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ಪ್ರಾರ್ಥಿಸು. ಎರಡನೇದಾಗಿ ಸಭೆ ಹಿರಿಯರನ್ನು ನೀನು ನಿಮ್ಮ ಮನೆಗೆ ಕರೆಸ್ಕೊಳ್ರಿ.
ಇಲ್ಲ ಸೇವಕರು ನಿಮ್ಮ ಮನೆಗೆ ಕರೆಸ್ಕೊಂಡು ಅವರ ಮುಖಾಂತರ ನೀವು ಪ್ರಾರ್ಥಿಸಿಕೊಳ್ಳಬೇಕಂತ ಹೇಳಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸಿ. ಎಲ್ಲರಿಗೂ ತಿಳಿಸ್ತಾರೆ, ಆದ್ರೆ ಸಭಾ ಹಿರಿಯರಿಗೆ ಸುವಾರ್ಥಿಕರಿಗೆ ತಿಳಿಸುವುದು ಬಹಳಷ್ಟು ಕಡಿಮೆ. ಅದಕ್ಕಾಗಿ ಇವತ್ತು ವಿಶ್ವಾಸಿಗಳು ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆಗೆ ಫೋನ್ ಮಾಡ್ತಾರೆ, ಟಿವಿಗಳಲ್ಲಿ ನೋಡಿ ಪ್ರಾರ್ಥನೆ ರಿಕ್ವೆಸ್ಟ್ ಕೊಡ್ತಾರಲ್ಲ, ಅಂತವ್ರಿಗೆಲ್ಲ ಫೋನ್ ಮಾಡ್ತಾರೆ, ಅಂತವ್ರಿಗೆಲ್ಲ ಕಾಣಿಗೆ ಕಳಿಸ್ತಾರೆ, ಅವ್ರ ಮುಖಾಂತರ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಆದರೆ ಸ್ಥಳೀಯವಾಗಿದ್ದಂತ ಹಿರಿಯರಿಗಾಗಲಿ ಸುವಾರ್ಥಿಕರಿಗಾಗಲಿ, ನಮ್ಮ ಮನೇಲಿ ಆರಾಮಿಲ್ಲ, ಹುಷಾರಿಲ್ಲ, ನೀವು ಬನ್ನಿರಿ ಪ್ರಾರ್ಥಿಸಿ ಅಂತೇಳಿ ಹೇಳುವಂತವ್ರು ಎಲ್ಲ ಸ್ವಲ್ಪ ಜನ, ಎಲ್ಲರಂತ ನಾನು ಹೇಳ್ತಾ ಇಲ್ಲ, ಎಲ್ಲೋ ಸ್ವಲ್ಪ ಜನ. ಅದಕ್ಕಾಗಿ ಒಬ್ಬ ವಿಶ್ವಾಸಿಗೆ ಅತಿ ಪ್ರಾಮುಖ್ಯವಾದದ್ದು ಪರ್ಸನಲ್ ಪ್ರೇಯರು, ಮತ್ತು ಅದೇ ಸಮಯದಲ್ಲಿ ಸಭೆಯ ಪ್ರಾರ್ಥನೆ ಕೂಡ. ಅನ್ಯೋನ್ಯತೆ ಮತ್ತು ಸಭಾ ಹಿರಿಯರ ಮುಖಾಂತರ ಒಳ್ಳೆಯ ಸಹವಾಸ, ಅನ್ಯೋನ್ಯತೆ ಮತ್ತು ಅವರೊಂದಿಗೆ ಪ್ರಾರ್ಥಿಸಿಕೊಳ್ಳುವಂತ ಅನುಭವ ವಿಶ್ವಾಸಿಯ ಜೀವನದಲ್ಲಿ ಇರಬೇಕಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಎಲ್ಲರಿಗೂ ತಿಳಿಸ್ತಾರೆ, ಆದ್ರೆ ಸಭೆಯವರು ಹಿರಿಯರು ತಿಳಿಸುವುದಿಲ್ಲ. ಮತ್ತೆ ಏನ್ ಮಾಡ್ತಾರೆ, ನಿಂದೆ ಹಾಕ್ತಾರೆ, ನಮ್ಮ ಮನೆಗೆ ಯಾರು ಬರಲ್ಲ, ನಾವು ಅನಾರೋಗ್ಯದಲ್ಲಿದ್ರೆ ಯಾರು ನಮ್ಮನ್ನು ನೋಡ್ತಾ ಇಲ್ಲ, ಮತ್ತು ನಿಂದೆಲ್ಲ ಹಾಕೋದು ಬೇರೆ. ಹೆಂಗ್ ಗೊತ್ತಾಗ್ತದೆ, ಈಗೆಲ್ಲ ಫೋನ್ ಇದೆ, ವಾಟ್ಸಪ್ ಇದೆ ಅಲ್ವಾ, ತಿಳಿಸಬೇಕು. ನಮ್ಮ ಮನೆಯಲ್ಲಿ ಕಷ್ಟ ಇದ್ದಾಗ, ನೋವಿದ್ದಾಗ, ದುಃಖ ಇದ್ದಾಗ ನಾವು ತಿಳಿಸುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇಂಥ ಪ್ರಾರ್ಥನೆಯಲ್ಲಿ ತುಂಬಾ ಶಕ್ತಿ ಇರ್ತದೆ. ನಾವು ನಿಂದೆಗಳ ಹಾಕಬಾರದು. ನಮ್ಮ ಸುಮಾರು ಜನ ನಾನು ಕೇಳಿಸ್ಕೊಂಡಿದ್ದೇನೆ, ಅವರು ನಮ್ಮ ಮನೆಗೆ ಬರೋದೇ ಇಲ್ಲ ಅಂತೇಳಿ. ಯಾಕೆ ಬರ್ತಾರೆ, ನೀವು ತಿಳಿಸ್ಬೇಕಲ್ಲ. ನೀವು ಬನ್ನಿರಿ ನಮ್ಮ ಮನೆಗೆ, ನಮ್ಗೆ ಆರಾಮಿಲ್ಲ, ನಮ್ಗೆ ಸಮಸ್ಯೆ ಇದೆ, ಕಷ್ಟ ಇದೆ, ನೀವು ಬಂದು ಪ್ರಾರ್ಥಿಸ್ರಿ ಅಂತೇಳಿ ಅವರನ್ನು ಕರೆಸ್ಕೊಂಡಾಗ ಬರ್ತಾರೆ. ಬಾರದಿದ್ರೆ ಅವ್ರಿಗೆ ಲೆಕ್ಕ ಒಪ್ಪಿಸಬೇಕು. ನಾವು ತಿಳಿಸುವುದಿಲ್ಲ, ಎಲ್ಲ ಊರಿ ಜನರಿಗೆಲ್ಲ ತಿಳಿಸ್ತೇವೆ. ಅದರ ಬಾಧ್ಯತೆ ಇರುವಂತ ಸಭಾ ಹಿರಿಯರಿಗಾಗ್ಲಿ ಸೇವಕರಿಗಾಗ್ಲಿ ತಿಳಿಸುವುದಿಲ್ಲ. ಬದಲಾಗಿ ಏನ್ ಮಾಡ್ತೇವೆ, ನಿಂದೆ ಹಾಕ್ತೇವೆ. ಇಂಥದ್ದು ವಿಶ್ವಾಸ ಜೀವನದಲ್ಲಿ ಇರಬಾರದು. ಆ ರೀತಿಯಾಗಿದ್ದಾಗ ನಮ್ಮ ಸಮಸ್ಯೆಗಳು ಹೆಚ್ಚಾಗ್ತವೆ, ಕಷ್ಟ ಹೆಚ್ಚಾಗ್ತದೆ. ಅದಕ್ಕಾಗಿ ಯಾಕೋಬನು ಆ ಶ್ರಮೆಗಳಲ್ಲಿ ಚದುರಿಸಲ್ಪಟ್ಟಂತ ವಿಶ್ವಾಸ ಹೇಳುವಂತ ಮಾತು, ಪರ್ಸನಲ್ ಆಗಿ ನೀವು ಪ್ರಾರ್ಥಿಸಿರಿ ಮತ್ತು ನಿಮ್ಮ ಸಭಾ ಹಿರಿಯರನ್ನು ಅಲ್ಲಿ ಪರ್ಟಿಕ್ಯುಲರ್ ಹೇಳುವಂಥದ್ದು, ನಿಮ್ಮ ಸಭಾ ಹಿರಿಯರನ್ನು ಕಳಿಸ್ರಿ. ಯಾರ್ಯಾರಿಗೂ ಫೋನ್ ಆಮೇಲೆ ವಿಷಯ, ಆತ್ಮೀಯ ಸಹೋದರರು ಇರ್ತಾರೆ, ಸೇವಕರು ಇರ್ತಾರೆ, ಅವ್ರಿಗೆ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ ತಪ್ಪಿಲ್ಲ. ಆದ್ರೆ ಮೊದಲು ನಿಮ್ಮ ಸಭಾ ಹಿರಿಯರಿಗೂ ಸೇವಕರಿಗೂ ತಿಳಿಸಿ ಅವ್ರ ಮುಖಾಂತರ ಪ್ರಾರ್ಥಿಸ್ಕೊಳ್ರಿ ಮತ್ತು ರಿಪೋರ್ಟ್ ಕೊಡ್ರಿ, ವರದಿ ಕೊಟ್ಟು ತಪ್ಪೇನಿಲ್ಲ. ಅದಕ್ಕಾಗಿ ನಮಗೆ ಸಭೆ ಪ್ರಾರ್ಥನೆ ಅದು ಬಹಳಷ್ಟು ಪ್ರಮುಖವಾದಂತ ವಿಷಯ. ನಾನು ಕೆಲವು ಸಾರಿ ಪರ್ಸನಲ್ ಪ್ರೇಯರ್ ನಾನು ಹೇಳಿದ್ದೆ, ಕೆಲವರು ಯಾರು ಏನು ಹೇಳ್ಕೊಳ್ಳುವುದಿಲ್ಲ, ಕೆಲವರು ಎಲ್ಲ ಸೇವಕರ ಮೇಲೆ ಸಭೆ ಮೇಲೆ ಹಾಕ್ತಾರೆ. ಅದು ತಪ್ಪು, ಇದು ತಪ್ಪು. ನಾವು ಪ್ರಾರ್ಥಿಸ್ಬೇಕು, ಅವ್ರ ಮುಖಾಂತರ ಕೂಡ ಪ್ರಾರ್ಥಿಸ್ಕೊಳ್ಬೇಕಂತೇಳಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾರೆ. ಅದಕ್ಕಾಗಿ ಪ್ರಿಯರೇ, ಪರಿಶುದ್ಧ ಗ್ರಂಥದಲ್ಲಿ ಸಭೆ ಪ್ರಾರ್ಥನೆ ಅದು ಬಹಳಷ್ಟು ಶಕ್ತಿಯುತವಾದದ್ದು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿರುವಂತದ್ದು ಸಭೆಯ ಪ್ರಾರ್ಥನೆ. ಒಂದು ಮಾತು ಓದೋ ನೋಡಿ, ಅಪೊಸ್ತಲ ಕೃತ್ಯ ಸಭೆಯವರೆಲ್ಲರೂ ಪ್ರಾರ್ಥಿಸುವಾಗ ಏನಾಯ್ತು ಅಂತ ಹೇಳಿ ಒಂದು ಮಾತು ಓದೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತಿದಲ್ಲ, ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಇದು ಮೇಲಂತಸ್ತಿನ ಮನೆಯಲ್ಲಿ ಸುಮಾರು 120 ಮಂದಿ ಜನರು ಸೇರಿ ಅವರೆಲ್ಲರೂ ಕೂಡ ಏಕ ಮನಸ್ಸುಳ್ಳವರಾಗಿ ಅವರು ಪ್ರಾರ್ಥಿಸಿದಾಗ, ಆ ತಕ್ಷಣ 2ನೇ ಅಧ್ಯಾಯದಲ್ಲಿ ನಾವು ಓದ್ತಿವೆ, ಪವಿತ್ರಾತ್ಮ ದೇವರು ಇಳಿದು ಬಂದಿರುವ ಅದ್ಭುತವಂತ ಕಾರ್ಯಗಳು ನಡೀತವೆ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ನಾವು ಏಕ ಮನಸ್ಸಾಗಿ ಕೂಡಿ, ಅಂದ್ರೆ ಸಭೆಯ ಹಾಗೆ ಕೂಡಿ ನಾವು ಪ್ರಾರ್ಥಿಸುವಾಗ ಅಲ್ಲಿ 120 ಮಂದಿ ಸೇರಿ ಅವರು ಪ್ರಾರ್ಥಿಸ್ತಾ ಇದ್ರು. ಯಾವ ರೀತಿಯಾಗಿ ನಿರತರಾಗಿದ್ರು ಅಂತ ವಾಕ್ಯ ಇದೆಯಲ್ಲ, ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಇದು ಸಭೆ ಪ್ರಾರ್ಥನೆ. ಮತ್ತೆ ಇನ್ನೊಂದು ಮಾತು ನೋಡಿ, ಅದು 4ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಚನದಲ್ಲಿ ಒಂದು ಮಾತಿದೆ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತ್ತು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಅವರೆಲ್ಲರೂ ಪ್ರಾರ್ಥಿಸಿದ್ದಾರೆ. ಮೊದಲನೇ ಸಭೆ, ಆದಿಮ ಸಭೆ, ಅವರು ದಿನಾಲು ಪ್ರತಿದಿನವೂ ಮನೆಗಳಲ್ಲಿ ಸೇರುತ್ತಾ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. 4ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಓದ್ತೇವೆ, ಅವರೆಲ್ಲರೂ ಪ್ರಾರ್ಥಿಸಿದಾಗ
ಅವರು ಕೂಡಿದ್ದಂತ ಸ್ಥಳವು ಏನಾಯ್ತು, ನಡುಗಿತ್ತು ಅಂತೇಳಿ. ಅಲ್ಲಿ ದೇವರ ಪ್ರಭಾವ ಕಾಣಿಸಿಕೊಂಡಿದೆ. ಅವರೆಲ್ಲರೂ ಕೂಡ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದ್ರು. ಆಗಿನ ಕಾಲದಲ್ಲಿ, ಆ ಮೊದಲನೇ ಶತಮಾನ ಕಾಲದಲ್ಲಿ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಭಯ ಉಂಟು ಪ್ರಿಯ. ನಾವು ನೋಡ್ತೀವಲ್ಲ, 7ನೇ ಅಧ್ಯಾಯದಲ್ಲಿ ಇಲ್ಲ 8ನೇ ಅಧ್ಯಾಯದಲ್ಲಿ ಮನೆ ಮನೆಗಳ ಒಳಗೆ ಹೋಗಿ ಅವರನ್ನು ಎಳ್ಕೊಂಡು ಬಂದು ಹೊಡಿತಾ ಇದ್ರು ಸೌಲನು ಮತ್ತೆ ಅನೇಕರು. ಕಷ್ಟದ ಒಂದು ವಾತಾವರಣ. ಈಗ ನಾವು ಸ್ವಲ್ಪವಾಗಿ ನೋಡ್ತಾ ಇದ್ದೇವೆ. ಅದರ ಮೊದಲನೇ ಶತಮಾನದಲ್ಲಿ ಇನ್ನು ಭಯಂಕರವಂತ ಶ್ರಮೆ ಉಂಟು. ಆದ್ರೆ ಅವರೆಲ್ಲರೂ ಪ್ರಾರ್ಥಿಸಿದಾಗ ಅವರು ಕೂಡಿದ್ದಂತ ಸ್ಥಳವು ನಡುಗಿತ್ತು ಮತ್ತು ಅವರು ದೇವರ ವಾಕ್ಯವನ್ನು ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಕಾರಣ ಸಭೆಯ ಪ್ರಾರ್ಥನೆ. 1ನೇ ಅಧ್ಯಾಯದಲ್ಲಿ ಓದಿದ್ದು ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ನಾವು ದೇವರ ಸಹಾಯವನ್ನು ಪಡ್ಕೊಳ್ಳಬೇಕಾದರೆ, ದೇವರ ಅದ್ಭುತವಂತ ಕಾರ್ಯಗಳು ನಾವು ನೋಡಬೇಕಾದ್ರೆ ಸಭೆಯ ಪ್ರಾರ್ಥನೆ ನಮಗೆ ಬಹಳಷ್ಟು ಅವಶ್ಯಕವಾಗಿದೆ ಪ್ರಿಯರೇ. ನಾವು ಮಾಡಿಕೊಳ್ಳಬೇಕು. ಮೊದಲು ನಾವು ಮಾಡಬೇಕು, ಆಮೇಲೆ ಸಭೆ ಹಿರಿಯರನ್ನು ಸೇವಕರನ್ನು ಕರೆಸಿಕೊಂಡು ನಾವು ಪ್ರಾರ್ಥನೆ ಮಾಡಿಸ್ಕೊಳ್ಳುವವರಾಗಿ ನಾವಿರಬೇಕು. ಯಾಕಂದ್ರೆ ಸಭೆಯ ಪ್ರಾರ್ಥನೆಗೆ ಶಕ್ತಿ ಇದೆ ಪ್ರಿಯರೇ. ನೋಡಿ, ಇವರು ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಏನಾಯ್ತು, ಅಲ್ಲಿ ಅವರು ಕೂಡಿದ್ದಂತ ಸ್ಥಳವು ನಡುಗಿತ್ತು. ಅಲ್ಲಿ ದೇವರ ಪ್ರಭಾವ ಕಾಣಿಸಿಕೊಂಡಿದೆ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ದೇವರ ಮಹಿಮೆ, ದೇವರ ಪ್ರಭಾವ ಅಲ್ಲಿ ಕಾಣಿಸಿಕೊಂಡಿತ್ತು. ಅವರೆಲ್ಲರೂ ಕೂಡ ಧೈರ್ಯದಿಂದ ದೇವರ ವಾಕ್ಯವನ್ನು ಹೇಳುವರು, ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಹೇಳುವವರಾದರು. ಇಂತಹ ಸಭೆಯ ಪ್ರಾರ್ಥನೆಯು ನಮ್ಮ ಜೀವನದಲ್ಲಿರುವಾಗ ನಾವು ಕೂಡ ಧೈರ್ಯವಂತರಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ದೇವರಿಗೆ ಸಾಕ್ಷಿಗಳಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. 12ನೇ ವಚನ ನೋಡಿ, 12ನೇ ಅಧ್ಯಾಯ, ಅದೇ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನದಲ್ಲಿ, ಪೇತ್ರನು ಸೆರೆಮನೆಯೊಳಗೆ ಕಾವಲಿಯಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಸೆರೆಮನೆಯಲ್ಲಿದ್ದಾನೆ, ಆದ್ರೆ ಸಭೆಯವರು ಏನ್ ಮಾಡ್ತಿದ್ದಾರೆ? ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಆಮೇಲೆ ನಾವು ಓದ್ತೀವಿ ಅಲ್ಲಿ ನಡೆದಂತ ಘಟನೆ. ದೇವದೂತನ ಬಂದು ಪೇತ್ರನ ಬಿಡಿಸ್ಕೊಂಡು ಬಂದಿರುವಂತದ್ದು ಅದ್ಭುತವಾದ ರೀತಿಯಲ್ಲಿ ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ನೋಡಿ, 12ನೇ ವಚನ, ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಸಭೆಯ ಪ್ರಾರ್ಥನೆಯಲ್ಲಿ ಪ್ರಭಾವ ಏನಂತಂದ್ರೆ, ಸೆರೆಮನೆಯಲ್ಲಿದ್ದಂತ ಪೇತ್ರನು ಬಿಡುಗಡೆ ಆಗಿ ಬಂದಿದ್ದಾನೆ. ಅದ್ಭುತವಾದ ರೀತಿಯಲ್ಲಿ ದೇವರ ಸಹಾಯದಿಂದ ಆತನು ಬಿಡುಗಡೆಯಾಗಿ ಬಂದಿದ್ದಾನೆ. ನಾನು ಎಲ್ಲಿಗೆ ಇಷ್ಟಪಟ್ಟಿದ್ದು ಸಭೆಯ ಪ್ರಾರ್ಥನೆ, ಸಭೆಯವರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ, ಸಭೆಯವರ ನಿರತವಾಗಿ ಪ್ರಾರ್ಥನೆ ಮಾಡುವಾಗ ದೇವರ ಅದ್ಭುತವಾದಂತ ಕಾರ್ಯಗಳನ್ನು ನಾವು ನೋಡ್ತಿದ್ದೇವೆ. ಹಾಗಾಗಿ ನಾವು ಒಂದು ಸಭೆಗೆ ಸಂಬಂಧಪಟ್ಟವರಾದ್ದರಿಂದ ಆ ಸಭೆಯ ಪ್ರಾರ್ಥನೆ, ಆ ಸಭಾ ಹಿರಿಯರ ಸೇವಕರ ಪ್ರಾರ್ಥನೆ ನಮಗೆ ತುಂಬಾ ಆಶೀರ್ವಾದಕರವಾಗಿರ್ತದೆ. ನಮ್ಮ ಸಮಸ್ಯೆಗಳಲ್ಲಿ ಅದು ಪ್ರಭಾವವನ್ನು ತೋರಿಸುವಂತ ಪ್ರಾರ್ಥನೆ ಆಗಿರುತ್ತೆ. ಅದಕ್ಕೆ ಯಾಕೋಬನಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಗಳಿಗೆ, ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನೀವೇನ್ ಮಾಡ್ಬೇಕು? ಸಭೆ ಹಿರಿಯರನ್ನು ಕರೆಕರಿಸಲಿ. ಯಾಕಂದ್ರೆ ಸಭೆಯ ಪ್ರಾರ್ಥನೆ ಅದು ಶಕ್ತಿಯುತವಾದದ್ದು, ಮಹಾಶಕ್ತಿಶಾಲಿ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಸಭೆಯ ಮುಂದೆ ಯಾವುದು ನಿಲ್ಲಿಕ್ ಸಾಧ್ಯವಿಲ್ಲ. ಮತ್ತನ ಬರೋ ಸುವಾರ್ತೆ 16ನೇ ಯೇಸು ಸ್ವಾಮಿ ಹೇಳ್ತಾನಲ್ಲ, ಸಭೆಯನ್ನು ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ, ಆ ಪ್ರವಚನ ಹೇಳುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು ನೋಡಿ, ಸಭೆಗೆ ಎಷ್ಟು ಶಕ್ತಿ ಇದೆಯೋ. 16ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, ಅದು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದ್ರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಇಲ್ಲಿ ಒಂದು ವಿಷಯನ ಗಮನಿಸೋಣ. ಸಭೆಯ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ, ಇಲ್ಲ ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೇಳುವಂತ ಒಂದು ಸತ್ಯ ಏನಂತಂದ್ರೆ, ಆ ಸಭೆ ಮುಂದೆ, ಅಂದ್ರೆ ನಾನು ಸ್ಥಾಪಿಸ್ಲಿಕ್ಕಿರುವಂತ ಆ ಸಭೆಯ ಮುಂದೆ ಪಾತಾಳ ಲೋಕದ ಬಲವು ಅದನ್ನು ಅದರ ಮುಂದೆ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ಸಭೆಗೆ ಅಷ್ಟು ಶಕ್ತಿ ಇದೆ, ಸಭೆಗೆ ಅಷ್ಟು ಪ್ರಭಾವ ಇದೆ, ಸಭೆಯ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಪ್ರಿಯರೇ. ಅದಕ್ಕಾಗಿ ಪ್ರತಿಯೊಬ್ಬರ ಜೀವನದಲ್ಲಿ, ವಿಶ್ವಾಸಿಗಳ ಜೀವನದಲ್ಲಿ ಈ ಸಭೆಯ ಪ್ರಾರ್ಥನೆ ಬಹಳಷ್ಟು ಅವಶ್ಯಕವಾದದ್ದು.
ಅದರಿಂದ ಅದ್ಭುತ ಕಾರ್ಯಗಳು ನೋಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆದಿಮ ಸಭೆಯಲ್ಲಿದ್ದಂಥವರು ಅವರು ದಿನಾಲು ಅಲ್ಲ ನೋಡಿ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 42ನೇ ವಚನದಲ್ಲಿ ಬಾಯಿಪಾಠವಾದಂತ ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ದರಂತೆ. 2:42ರಲ್ಲಿ ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನಿರತರಾಗಿದ್ದಂದ್ರೆ ನೋ ರೆಸ್ಟ್, ನಿರಂತರವಾಗಿ ಅವರು ಪ್ರಾರ್ಥನೆ ಸಭೆ ಪ್ರಾರಂಭಿಸಿದಾಗ ಆದಿಮ ಸಭೆ ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ದರು. ಅದರ ಪ್ರಭಾವ ಏನಂತಂದ್ರೆ ಎಲ್ಲರಿಗೂ ಭಯ ಉಂಟಾಯಿತು. ನೋಡಿ, ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೋಸ್ತಲರ ಕೈಯಿಂದ ನಡೆದವು. ನಂಬದವರೆಲ್ಲರೂ ಒಟ್ಟಾಗಿ ಬಂದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ಆ ಕಾರ್ಯಗಳು ನೋಡ್ತೇವೆ ನಾವು. ಅದ್ಭುತವಾದಂತ ಕಾರ್ಯಗಳು ಅವ್ರು ದಿನಾಲು ದೇವಾಲಯದಲ್ಲಿಯೂ ಮನೆ ಮನೆಗಳಲ್ಲಿ ಸೇರ್ತಾ ಬಂದರು. ಯಾಕೆ? ಸಭೆಯ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಪ್ರೇರೆ. ಅದಕ್ಕಾಗಿ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅದಕ್ಕಾಗಿ ಇಲ್ಲಿ ಯಾಕೋಬನ್ ತಿಳಿಸುವಂತ ಮಾತು, ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ನೀವು ಕಷ್ಟದಲ್ಲಿದ್ದರೆ ನಿಜ, ನಿಮ್ಮಲ್ಲಿ ಅಸ್ವಸ್ಥದಲ್ಲಿರುವಂತವ್ರು ಇದ್ದಾರೆ ನಿಜ, ಆದ್ರೆ ಮೊದಲು ನೀವು ಪ್ರಾರ್ಥಿಸ್ರಿ, ಆಮೇಲೆ ನಿಮ್ಮ ಸಭಾ ಹಿರಿಯರನ್ನು ನಿಮ್ಮ ಮನೆಗೆ ಕರೆಸ್ಕೊಳ್ರಿ. ಯಾಕೆ? ಆ ಸಭೆಯ ಪ್ರಾರ್ಥನೆಗೆ ಶಕ್ತಿ ಇದೆ. ಆ ಸಭೆ ಮುಂದೆ ಪಾತಾಳದ ಶಕ್ತಿ ಬಲವು ಅದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಆ ಸಭೆಯ ಪ್ರಾರ್ಥನೆ ನಮ್ಮೆಲ್ಲರಿಗಿರಬೇಕು. ಅದಕ್ಕಾಗಿ ಅಂತ ಪ್ರಾರ್ಥನೆ ಉಳ್ಳವರಾಗಿ ಈ ಭೂಲೋಕದಲ್ಲಿ ನಾವು ಜೀವಿಸುತ್ತಾ ದೇವರ ಬರೋಣಕ್ಕಾಗಿ ನಾವು ಎದುರು ನೋಡೋಣ. ಇಲ್ಲಿ ಎರಡನೇ ವಿಷಯ ಏನಂತಂದ್ರೆ, ಪ್ರತಿಯೊಬ್ಬ ವಿಶ್ವಾಸಿಗೆ ಸಭೆಯ ಪ್ರಾರ್ಥನೆ ಬೇಕು. ಇದು ತುಂಬಾ ಪ್ರಮುಖವಾದದ್ದು. ಈಗ ಮೂರನೇದು ಯಾಕೋಬ ತಿಳಿಸ್ತಾನೆ, ಮೂರನೇ ಪ್ರಾರ್ಥನೆ ಸಹೋದರರ ಪ್ರಾರ್ಥನೆ. ಒಂದು ಪರ್ಸನಲ್ ಪ್ರೇಯರು ಪ್ರಮುಖವಾದದ್ದೇ, ಸಭೆಯ ಪ್ರಾರ್ಥನೆ ಅದು ಪ್ರಮುಖವಾದದ್ದೇ, ಮತ್ತು ಮೂರನೇ ಒಂದು ಪ್ರಾರ್ಥನೆ ವಿಧಾನ ಸಹೋದರರ ಪ್ರಾರ್ಥನೆ. ನೋಡಿ, 16ನೇ ವಾಕ್ಯದಲ್ಲಿ ಮೂರನೇ ಒಂದು ವಿಧಾನದ ಬಗ್ಗೆ ತಿಳಿಸ್ತಾನೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಇದು ಸಹೋದರರ ಪ್ರಾರ್ಥನೆ. ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವಂಥದ್ದು, ಒಬ್ಬರಿಗಾಗಿ ಒಬ್ಬರು ದೇವರ ಹತ್ರ ಬೇಡುವಂಥದ್ದು, ಇದು ಕೂಡ ತುಂಬಾ ಪ್ರಮುಖವಾದದ್ದು, ಪ್ರಯೋಜನಕರವಾದದ್ದು ಅಂತೇಳಿ ಯಾಕೋಬನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೇರೆ ಇಲ್ಲಿ ಸ್ವಸ್ಥವಾಗಬೇಕಾದರೆ ಅಂದ್ರೆ ರೋಗದಲ್ಲಿದ್ದಾಗ ಇದು ಎರಡು ರೀತಿಯಾದಂತ ಅರ್ಥ ಬರುತ್ತದೆ. ರೋಗ ಅಂದ್ರೆ, ಅಸ್ವಸ್ಥ ಅಂದ್ರೆ ಒಂದು ಶರೀರಕ್ಕೆ ಉಂಟಾದಂತ ಅನಾರೋಗ್ಯ, ಇನ್ನೊಂದು ಪಾಪ ಮಾಡಿ ಆಧ್ಯಾತ್ಮಿಕವಾದಂತ ಸ್ಥಿತಿಯಲ್ಲಿ ರೋಗದಲ್ಲಿರುವಂಥದ್ದು. ಒಂದು ಶರೀರಕ್ಕೆ ಭೌತಿಕವಾಗಿ ಇದ್ದಂತ ಅನಾರೋಗ್ಯದ ಬಗ್ಗೆ ಇಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಇನ್ನೊಂದು, ಒಂದು ವೇಳೆ ಪಾಪ ಮಾಡಿ ಆಧ್ಯಾತ್ಮಿಕವಾದಂತ ಜೀವನದಲ್ಲಿ ರೋಗದಿಂದ ಇರುವುದಾದರೆ ಏನು ಮಾಡಬೇಕು? ನೀವು ಸ್ವಸ್ಥವಾಗಬೇಕಾದ್ರೆ ಇಲ್ಲಿ ಎರಡು ಅರ್ಥ ಬರುತ್ತದೆ. ಒಂದು ವೇಳೆ ಭೌತಿಕವಾಗಿ ನೀವು ಅಸ್ವಸ್ಥವಾಗಿದ್ದೀರಾ, ಆತ್ಮಿಕವಾಗಿ ಪಾಪದಲ್ಲಿ ಬಿದ್ದು ನೀವು ಅಸ್ವಸ್ಥವಾಗಿದ್ದೀರಾ, ನೀವು ಸ್ವಸ್ಥವಾಗಬೇಕಾದರೆ ಅದಕ್ಕೆ ಏನು ಮಾಡಬೇಕು? ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು? ಅಲ್ಲಿ ಹೇಳ್ತಾನೆ, ಒಬ್ಬರಿಗೋ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿ. ಸಹೋದರ ಪ್ರಾರ್ಥನೆ ಅತಿ ಪ್ರಾಮುಖವಾದಂತ ಒಂದು ವಿಷಯ ಏನಂತಂದ್ರೆ, ಭೌತಿಕವಾಗಿ ಅನಾರೋಗ್ಯದಲ್ಲಿದ್ದರೂ ಆತ್ಮಿಕವಾದಂತ ಅನಾರೋಗ್ಯದಲ್ಲಿದ್ದರೂ ಕೂಡ ಅದಕ್ಕೆ ಪರಿಷ್ಕಾರವೂ ಸಿಗಬೇಕಾದ್ರೆ, ಇಲ್ಲ ಸ್ವಸ್ಥವಾಗಬೇಕಾದ್ರೆ ಮೊದಲು ಮಾಡಬೇಕಾಗಿರುವಂತದ್ದೇನು? ನಮ್ಮ ಪಾಪಗಳು, ನಾವೆಲ್ಲಿ ತಪ್ಪಿ ಹೋಗಿದ್ದೇವೆ, ನಾವೆಲ್ಲಿ ಬಿದ್ದು ಹೋಗಿದ್ದೇವೆ, ನಾವು ಯಾವ ವಿಷಯದಲ್ಲಿ ದೇವರ ಮನಸ್ಸನ್ನು ನೋಯಿಸಿದ್ದೇವೆ ಅಂತೇಳಿ ನಾವೇನು ಮಾಡಬೇಕು? ಅದನ್ನು ಗ್ರಹಿಸಿಕೊಂಡು ಅದನ್ನು ಒಪ್ಪಿಕೊಂಡು ನಾವು ಪ್ರಾರ್ಥಿಸುವಾಗ ನಮಗೆ ದೇವರು ಸಹಾಯ ಮಾಡ್ತಾರೆ. ನಿಜವಾಗಿ ನಾವು ಪಾಪ ಮಾಡಿ ಆತ್ಮಿಕವಾಗಿ ನಾವು ಬಲಹೀನರಾಗಿದ್ದರೆ ಒಪ್ಪಿಕೊಳ್ಳುವುದರಲ್ಲಿ ಯಾವ ತಪ್ಪಿಲ್ಲ ಪ್ರಿಯ. ಕೆಲವರು ಒಪ್ಪಿಕೊಳ್ಳಿಕ್ಕೆ ಮನಸ್ಸಿರುವುದಿಲ್ಲ. ನಾನು ಯಾಕೆ ಒಪ್ಪಿಕೊಳ್ಳಬೇಕು? ನಾನು ದೇವರ ಸೇವಕನು, ನಾನು ಸಭಾ ಹಿರಿಯನು ಅಂತೇಳಿ. ನಿಜವಾಗಿ ನನ್ನ ಅಂತರಾತ್ಮ ಗೊತ್ತಿರ್ತದೆ, ನಿಜವಾಗಿ ನಾನು ಪಾಪ ಮಾಡಿ ಆಧ್ಯಾತ್ಮಿಕವಾದ ಸ್ಥಿತಿಯಲ್ಲಿ ಒಬ್ಬ ರೋಗಿಯಾಗಿದ್ದರೆ, ಆತ್ಮಿಕವಾದಂತ ಆರೋಗ್ಯವಿಲ್ಲದೆ ಅನಾರೋಗ್ಯದಲ್ಲಿ ನಾನು ಬಿದ್ದಿದ್ರೆ ನಾನೇನ್ ಮಾಡಿದ್? ನಿಜವಾಗಿ ನಾವು ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡಾಗ ಏನ್ ಸಿಗ್ತದೆ? ಅದು ಪರಿಷ್ಕಾರ ಸಿಗ್ತದೆ. ಆದ್ರೆ ಇಲ್ಲಿ ಒಪ್ಪಿಕೊಳ್ಳುವುದರಲ್ಲಿ ಒಂದು ಪ್ರಮುಖವಾದಂತ ವಿಷಯ ಏನಂತಂದ್ರೆ, ಎಲ್ಲರ ಮುಂದೆ ಅಲ್ಲ ಪ್ರೇರೆ, ಎಲ್ಲರ ಹತ್ರ ಒಪ್ಪಿಕೊಳ್ಬೇಕಾಗಿಲ್ಲ. ಎಲ್ಲರ ಮುಂದೆ ನಾವು ಹೇಳಿಕೊಂಡ್ರೆ ಏನಾಗ್ತದೆ? ನಮ್ಮ ಸಮಸ್ಯೆಗಳು ಅಧಿಕವಾಗ್ತವೆ, ನಮಗಿರುವಂತ ರೋಗ, ನಮಗಿರುವಂತ ಕಷ್ಟ ಅದು ಇನ್ನೂ ಹೆಚ್ಚಾಗ್ತದೆ. ಆದ್ರೆ ಎಲ್ಲರ ಮುಂದೆ ಅಲ್ಲ,
ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸಹೋದರರು ಇರ್ತಾರೆ, ಆತ್ಮಿಕವಾದಂತ ವ್ಯಕ್ತಿಗಳಿರ್ತಾರೆ, ಇಲ್ಲ ಆತ್ಮಿಕವಾದಂತ ಸೇವಕರು ಇರ್ತಾರೆ. ಅಂದ್ರೆ ನಿನ್ನನ್ನು ಹತ್ತಿರದಿಂದ ನೋಡಿದಂತವರು, ನಿನ್ನ ಸಮಸ್ಯೆಯನ್ನು ತಿಳಿದಂತವರು, ನಿನ್ನ ಬಗ್ಗೆ ಮತ್ತೊಬ್ಬರಿಗೆ ಹೇಳದೇ ಇರುವಂತವ್ರು ಇರ್ತಾರಲ್ಲ, ಅಂತವ್ರ ಮುಂದೆ ನಾವು ಬಂದು ನಮ್ಮ ಪರಿಸ್ಥಿತಿಯನ್ನು ಒಪ್ಪಿಕೊಂಡು, ನಮ್ಮ ಬಲಹೀನತೆಯನ್ನು ಒಪ್ಪಿಕೊಂಡು ನಾವು ಪ್ರಾರ್ಥಿಸಿಕೊಳ್ಳುವಾಗ ಆ ಪ್ರಾರ್ಥನೆಗೆ ಪ್ರತಿಫಲ ಇರ್ತದೆ. ಆತ್ಮ ಸಂಬಂಧವಂತ ವ್ಯಕ್ತಿಗಳ ಮುಂದೆ, ಈ ಶರೀರ ಸಂಬಂಧವಾದ ವ್ಯಕ್ತಿಗಳ ಮುಂದೆ ನಾವು ಒಪ್ಪಿಕೊಂಡ್ರೆ, ಒಂದು ವೇಳೆ ಹೇಳಿದ್ರೆ ಏನಾಗ್ತದೆ, 1-4 ಮಾಡ್ತಾ, ಹೌದು ಅವ್ರ ಅಂತವರೇ, ಅವ್ರು ಹಾಗೆ ಮಾಡಿರ್ತಾರೆ ಅಂತೇಳಿ ಒಂದು ತಪ್ಪಕ್ಕೆ 4 ಸೇರಿಸಿ ಪ್ರಚಾರ ಮಾಡ್ತಾರೆ. ಹಾಗೆ ಇಲ್ಲಿ ಒಪ್ಪಿಕೊಳ್ಳುವುದರಿಂದ ಅರ್ಥ ಎಲ್ಲರ ಮುಂದೆ ಅಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಂಡಂತವ್ರು, ನಮ್ಮ ಆತ್ಮೀಯತೆಯನ್ನು ತಿಳಿದಂತವರು, ನಮ್ಮನ್ನು ಚೆನ್ನಾಗಿ ಬಲ್ಲಂತವ್ರ ಹತ್ರ ಹೋಗಿ, ಬ್ರದರ್ ನಾನು ಈ ರೀತಿ ತಪ್ಪು ಮಾಡಿದ್ದೇನೆ, ನನಗೆ ಅಸಮಾಧಾನವಿದೆ, ಅದಕ್ಕಾಗಿ ನಾವಿಬ್ಬರು ಸೇರಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಈ ಆತ್ಮಿಕವಂತ ಸಹೋದರರ ಮಧ್ಯದಲ್ಲಿ, ಅನುಭವ ಇರುವಂತ ಸಹೋದರರ ಮಧ್ಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವಾಗ ಆ ಪ್ರಾರ್ಥನೆಗೆ ದೇವರು ಪ್ರತಿಫಲ ಕೊಡ್ತಾರೆ. ಅದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಈ ರೀತಿಯಾಗಿ ಹಂಚಿಕೊಳ್ಳಿಕ್ಕೆ ನಮಗೆ ಯಾರಾದ್ರೂ ಆತ್ಮಿಕವಾದಂತ ಸಹೋದರ ಇದ್ದಾರ, ನಮ್ಮ ನೋವು, ನಮ್ಮ ರಹಸ್ಯವಾದಂತ ಬಲಹೀನತೆಗಳು, ನಮ್ಮಲ್ಲಿರುವಂತ ಆ ನ್ಯೂನತೆಗಳನ್ನು ಹೇಳಿಕೊಂಡು ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿಸಿಕೊಳ್ಳುವಂತ ಆತ್ಮಿಕವಾದಂತ ಸಹೋದರರು, ಸ್ನೇಹಿತರು, ಸೇವಕರು, ಹಿರಿಯರು ನಮ್ಮ ಜೊತೆಯಲ್ಲಿರಬೇಕು. ನನ್ನ ಕೆಲಸ ಅಂತವರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಲೋಕದಲ್ಲಿ ಶರೀರ ಸಂಬಂಧಿಗಳು ಎಷ್ಟೋ ಜನ ಸಿಗ್ತಾರೆ ಪ್ರಿಯ, ಅದ್ರ ಆತ್ಮಿಕವಂತ ಸಹೋದರರು ಬೇಕು, ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತವ್ರು ಬೇಕು, ನಮ್ಮ ಭಕ್ತಿ ವಿಶ್ವಾಸವನ್ನು ಅಪಹಾಸ್ಯ ಮಾಡುವವರು ಬೇಕಾಗಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಂಡು ದೇವರ ಮುಂದೆ ಯಥಾರ್ಥವಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವ ಸಹೋದರರನ್ನು ನಾವು ಸಂಪಾದಿಸಿಕೊಳ್ಳಬೇಕು. ಆತ್ಮ ಸಂಬಂಧ ವ್ಯಕ್ತಿಗಳೊಂದಿಗೆ ನಾವು ಹಂಚಿಕೊಳ್ಳುವುದ್ರಲ್ಲಿ ತಪ್ಪಿಲ್ಲ. ಅವರು ನಮ್ಮನ್ನ ಅರ್ಥ ಮಾಡಿಕೊಳ್ತಾರೆ, ನಮಗೋಸ್ಕರ ಭಾರದಿಂದ ಪ್ರಾರ್ಥಿಸ್ತಾರೆ, ಅದನ್ನು ಮತ್ತೊಬ್ಬರಿಗೆ ತಿಳಿಸುವುದಿಲ್ಲ, ಮತ್ತೊಬ್ಬರಿಗೆ ಅದನ್ನು ಪ್ರಚಾರ ಮಾಡುವುದಿಲ್ಲ. ಅಂತ ಸಹೋದರರನ್ನು ನಾವು ಸಂಪಾದಿಸಿಕೊಳ್ಬೇಕು. ಅದಕ್ಕಾಗಿ ಇಲ್ಲಿ ಯಾಕೋಬನು ಹೇಳುವಂತ ಮಾತು, ನೀವು ಯಾರ ಮುಂದೆ ಒಪ್ಪಿಕೊಳ್ಳಬೇಕು? ಆತ್ಮಿಕವಾದಂತ ಸಹೋದರ ಮುಂದೆ ನೀವು ಒಪ್ಪಿಕೊಳ್ಳುವಾಗ ಅದಕ್ಕೆ ತಕ್ಕ ಪ್ರತಿಫಲವೂ ಸಿಗ್ತದೆ. ನಾನು 3 ವಿಧವಾದ ಪ್ರಾರ್ಥನೆ, ಒಂದು ಪರ್ಸನಲ್ ಪ್ರಾರ್ಥನೆ, ಹೇಗೆ ಮಾಡಬೇಕು? ಕೋಣೆಯಲ್ಲಿ ಹೋಗಿ ಏಕಾಂತವಾಗಿ ರಹಸ್ಯವಾಗಿ ಮಾಡಬೇಕು. 2 ಸಭೆ ಪ್ರಾರ್ಥನೆ, ಸಭಾ ಹಿರಿಯರನ್ನು ಸೇವಕರ ಮನೆಗೆ ಕರೆಸ್ಬೇಕು. 3ನೇ ಸಹೋದರರ ಪ್ರಾರ್ಥನೆ, ಇದು ಯಾವಾಗ? ನಾವು ಆತ್ಮಿಕವಾಗಿ ಬಲಹೀನರಾಗಿದ್ದಾಗ, ಒಂದು ವೇಳೆ ದೇಹದಲ್ಲಿ ಬಲಹೀನರಾಗಿದ್ದಾಗ, ನಮ್ಮನ್ನು ಅರ್ಥ ಮಾಡಿಕೊಂಡಿರುವಂತ ಆತ್ಮಿಕ ಸಹೋದರರನ್ನು ಸೇರಿಸಿಕೊಂಡು ಅವರಿಗೆ ನಮ್ಮ ಕಷ್ಟ ನೋವುಗಳನ್ನು ತಿಳಿಸಿ ಅವರ ಮುಖಾಂತರ ನಾವು ಪ್ರಾರ್ಥಿಸಿಕೊಳ್ಳುವಾಗ, ಒಬ್ಬರಿಗೊಬ್ಬರು ನಾವು ಪ್ರಾರ್ಥಿಸಿಕೊಳ್ಳುವಾಗ, ಪಾಪಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸಿಕೊಳ್ಳುವಾಗ ಆ ಪ್ರಾರ್ಥನೆಗೆ ಪ್ರತಿಫಲ ಸಿಗ್ತದೆ. ಅವರು ಭಾರದಿಂದ ಪ್ರಾರ್ಥಿಸ್ತಾರೆ, ನಮ್ಮ ಕ್ಷೇಮವನ್ನು ಬಯಸುವಂತವರು ನಮಗೆ ಬೇಕು. ಅಂತವರನ್ನು ಸಂಪಾದಿಸಿಕೊಳ್ಳುವುದರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಅಂತವರು ನಮಗಿದ್ರೆ ಅದೆಷ್ಟೋ ಒಳ್ಳೆಯದು ಪ್ರಿಯರೇ. ಅದಕ್ಕಾಗಿ ಈ ಸಹೋದರರ ಪ್ರಾರ್ಥನೆ ಅನ್ನೋದು ತುಂಬಾ ಪ್ರಮುಖವಾದದ್ದು. ಇದು ಕೂಡ ವಿಶ್ವಾಸ ಜೀವನದಲ್ಲಿ ಬೇಕು. ಅದಕ್ಕಾಗಿ ಯಾಕೋಬನು ಈ ಚದರಿಸಲ್ಪಟ್ಟು ಅನೇಕ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ನೋವುಗಳಲ್ಲಿ, ರೋಗದಲ್ಲಿ ಹಾದು ಹೋಗ್ತಿರುವಂತ ಈ ಜನರಿಗೆ ಆತನು ಕೊಟ್ಟಂತ ಪರಿಷ್ಕಾರವೇನಂತಂದ್ರೆ ಪ್ರಾರ್ಥನೆ. ಪರ್ಸನಲ್ ಆಗಿ ನೀವು ಪ್ರಾರ್ಥಿಸ್ರಿ, ನಿಮ್ಮ ಸಭಾ ಹಿರಿಯರನ್ನು ಕರೆಸ್ಕೊಂಡು ಅವ್ರ ಮುಖಾಂತರ ಪ್ರಾರ್ಥಿಸ್ಕೊಳ್ರಿ. ಒಂದು ವೇಳೆ ಪಾಪ ಮಾಡಿದ್ದರೆ, ಬಲಹೀನತೆಗಳಿದ್ದರೆ ಆತ್ಮೀಯ ಸಹೋದರರಿಗೆ ಹೇಳಿ, ಶರೀರಗಲ್ಲ ಪ್ರಿಯರೇ, ಆತ್ಮೀಯ ಸಹೋದರಿಗೆ ಹೇಳಿ, ಅವ್ರ ಮುಖಾಂತರ ಪಾಪಗಳನ್ನು ಒಪ್ಪಿಕೊಂಡು ನಾವು ಪ್ರಾರ್ಥಿಸುವಾಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತದಂತೆ ವಾಕ್ಯದಲ್ಲಿ ನಾವು ಗಮನಿಸಿ ನೋಡಿ. ಬೈಬಲ್ ನಲ್ಲಿ ಕೂಡ ಅಂತವರು ಸುಮಾರು ಜನರಿದ್ದಾರೆ, ಆತ್ಮಿಕವಾದಂತ ವ್ಯಕ್ತಿಗಳ ಮುಂದೆ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪ್ರತಿಫಲವನ್ನು ಪಡ್ಕೊಂಡಂತವ್ರು ಎಷ್ಟೋ ಜನರಿದ್ದಾರೆ. ಒಂದು ವಾಕ್ಯ ನೋಡೋಣ ನೋಡಿ. ಮೊದಲನೇ ಅರಸರ ಗ್ರಂಥ 17ನೇ ಅಧ್ಯಾಯ, ಮೊದಲನೇ ಅರಸರ ಗ್ರಂಥ 17ನೇ ಅಧ್ಯಾಯ 17ನೇ ವಚನದಿಂದ ಓದಬೇಕು. ಅದರ 18ನೇ ವಚನ ನಾನು ಓದ್ತೀನಿ ನೋಡಿ. 18ನೇ ವಚನ, ಆಗ ಆ ಸ್ತ್ರೀಯು ಏಲಿಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ಮುಂದೆ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ ಅನ್ನಲು. ಈ ಸಂದರ್ಭ ನಮಗೆ ಗೊತ್ತು. ಅಲ್ಲಿದ್ದಂತ ಆ ಸ್ತ್ರೀಯ ಮಗನು ಅಸ್ವಸ್ಥನಾಗಿರ್ತಾನೆ. 17 ವಚನ, ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದದ್ರಿಂದ ಉಸಿರಾಡುವುದು ನಿಂತು ಹೋಯಿತು ಅಂತ ಸತ್ತು ಹೋದ. ಆದ್ರೆ ಇಲ್ಲಿ ಹುಡುಗನು ಸತ್ತು ಹೋಗಿದ್ದಾನೆ, ಅದೇ ಮನೆಯಲ್ಲಿ ದೇವರ ಮನುಷ್ಯನಿದ್ದನು.
ಯಾರು? ಎಲೀಯನು, ಪ್ರವಾದಿ ಅಂತ ಎಲೀನಿದ್ದಾಗ ಎಲೀನ ಬಳಿಗೆ ಬಂದು ಆಕೆ ಹೇಳುವಂತ ಮಾತು, ಹಿಂದಿನ ಕಾಲದಲ್ಲಿ ಆಕೆ ಏನೋ ಪಾಪ ಮಾಡಿದ್ದಾಳೆ. ಈಗ ಹುಡುಗನಿಗೆ ಈ ಅನಾರೋಗ್ಯ ಬಂದಾಗ, ಅಯ್ಯೋ ನನ್ನ ಪಾಪದ ಫಲಕ್ಕೆ ನನ್ನ ಹುಡುಗನಿಗೆ ಅನಾರೋಗ್ಯ ಬಂದೆ ಅಂತ ನೆನೆಸಿ ಆಕೆ ಹೇಳುವಂತ ಮಾತು, ನನ್ನ ಪಾಪವನ್ನು, ನಾನು ಮಾಡಿರುವಂತ ಪಾಪ, ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಹುಡುಗನ ಸಾಯಿಸಲು ಬಂದೆಯೋ. ಅಲ್ಲಿ ಒಪ್ಪಿಕೊಳ್ತಾಳೆ, ನಾನು ಪಾಪ ಮಾಡಿದ್ದೇನೆ. ಯಾವಾಗ ಎಷ್ಟು ವರ್ಷಗಳಾಯ್ತು ಗೊತ್ತಿಲ್ಲ, ಆದ್ರೆ ಮಗನ ಅಸ್ವಸ್ಥೆಯನ್ನು ನೋಡಿ, ಮಗನು ಸತ್ತು ಹೋದದ್ದು ನೋಡಿ ಆಕೆ ಮಾಡಿದ ಪಾಪವನ್ನು ಏಲಿನ ಮುಂದೆ ಒಪ್ಪಿಕೊಳ್ತಾಳೆ. ಅದರ ಪ್ರಯೋಜನವೇನಾಯ್ತು? ಅದರ ಪ್ರತಿಫಲವೇನಾಯ್ತು? ಆ ಮಗನು ಮತ್ತೆ ಎದ್ದು ಬರ್ತಾನೆ, ಏಲಿನ ಪ್ರಾರ್ಥಿಸಿದಾಗ. ಅದಕ್ಕಾಗಿ ಇಂಥ ಆತ್ಮಿಕ ಸೇವಕರ ಮುಂದೆ ನಮ್ಮ ಪಾಪಗಳು ಒಪ್ಪಿಕೊಂಡು ಅದನ್ನು ನಾವು ಪ್ರಾರ್ಥಿಸುವಾಗ ಅದರಿಂದ ಪ್ರತಿಫಲವು ಸಿಗ್ತದೆ. ಮತ್ತೊಬ್ಬರು ನೋಡಿ, 2ನೇ ಸಮುವೇಲನ ಗ್ರಂಥ, ಈಕೆ ಏಲಿನ ಮುಂದೆ ತನ್ನ ಪಾಪವನ್ನು ಒಪ್ಪಿಕೊಂಡಿದ್ದಾಳೆ. 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ, 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯದಲ್ಲಿ ದಾವೀದನ ಬಗ್ಗೆ ಒಂದು ಮಾತು ಓದ್ತೀವಿ. ನಾತಾನ ಮುಂದೆ ಬಂದು ದಾವೀದನ ತನ್ನ ಪಾಪವನ್ನು ಒಪ್ಪಿಕೊಳ್ತಾನೆ. 12ನೇ ಅಧ್ಯಾಯದಲ್ಲಿ 7ನೇ ವಚನದ ಓದಬೇಕು, ಆದ್ರೆ ಅದೆಲ್ಲ ಓದಲಿಕ್ಕೆ ಸಮಯವಿಲ್ಲ. ಅದರ 13ನೇ ವಾಕ್ಯ ಓದೋಣ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಮೊದಲು ಯಾರಿಗೆ ಗೊತ್ತಾಗಬಾರದಂತೇಳಿ ಇದನ್ನು ಪಾಪ ಮಾಡ್ತಾನೆ. ಆ ಚರಿತ್ರೆ ನಮಗೆ ಗೊತ್ತು, ಬೆಸ್ತಬ ವಿಷಯದಲ್ಲಿ, ಊರಿಯನ್ ವಿಷಯದಲ್ಲಿ. ಯಾರಿಗೆ ಗೊತ್ತಾಗಬಾರದು, ರಹಸ್ಯವಾಗಿ ಪಾಪ ಮಾಡಬೇಕಂತೇಳಿ. ಆದರೆ ನಾತಾನು ಬಂದು ಆ ವಿಷಯವನ್ನು ತಿಳಿಸಿದಾಗ, ಕಥೆ ರೂಪದಲ್ಲಿ ತಿಳಿಸಿದಾಗ ಆತನ ಹೇಳ್ತಾನೆ, ಒಪ್ಪಿಕೊಡ್ತಾನೆ ದಾವೀದನಲ್ಲ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ದಾವೀದನು ಒಪ್ಪಿಕೊಂಡಾಗ ನಾತನ ಹೇಳುವಂತ ಮಾತೇನು? ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಒಪ್ಪಿಕೊಳ್ಳಬೇಕು. ನಾವು ಒಪ್ಪಿಕೊಳ್ಳದೇ ಇದ್ರೆ ನಮ್ಗೆ ಕ್ಷಮಾಪಣೆ ಸಿಗುವುದಿಲ್ಲ. ಆ ಸ್ತ್ರೀಯು ಎಲಿನ ಮುಂದೆ ಒಪ್ಪಿಕೊಂಡಿದ್ದಾಗ ಆ ಮಗನು ಎದ್ದು ಬಂದಿದ್ದ. ಇಲ್ಲಿ ದಾವೀದನು ತನ್ನ ಪಾಪವನ್ನು ಒಪ್ಪಿಕೊಂಡಿದ್ದರಿಂದ ದೇವರು ಕ್ಷಮಿಸಿದ್ದಾನೆ, ಅವನಿಗೆ ಮರಣ ಶಿಕ್ಷೆ ಕೊಡಲಿಲ್ಲ, ನೀನು ಸಾಯುವುದಿಲ್ಲ ಅಂತೇಳಿ. ಮತ್ತು ಲೂಕನ ಬರೆಸುವ 15ನೇ ಅಧ್ಯಾಯ 21ನೇ ವಚನದಲ್ಲಿ ನಾನು ಹಾಗೆ ಹೇಳ್ತೇನೆ, ಆ ತಪ್ಪಿ ಹೋಗಿ ತಿರುಗಿ ಬಂದಂತ ಮಗನು ತಂದೆ ಮುಂದೆ ಬಂದು ಒಪ್ಪಿಕೊಳ್ತಾನೆ, ತಂದೆ, ನಾನು ನಿನ್ನ ಮಗನೆನಿಸ್ಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ, ನಿನಗೆ ಮತ್ತು ಪರಲೋಕದ ದೇವರಿಗೆ ನಾನು ವಿರುದ್ಧವಾಗಿ ಪಾಪ ಮಾಡಿದ್ದೇನಂತೇಳಿ ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾನೆ. ಅವನಿಗೆ ಪಶ್ಚಾತ್ತಾಪ ಸಿಗ್ತದೆ, ಕ್ಷಮಾಪಣೆ ಸಿಗ್ತದೆ, ದೊಡ್ಡ ಔತಣದಲ್ಲಿ ಸೇರ್ತಾನೆ. ಹಾಗೆ 18ನೇ ಅಧ್ಯಾಯದಲ್ಲಿ, ಲೂಕನ ಬರೆಸುವ 18ನೇ ಅಧ್ಯಾಯದಲ್ಲಿ 13ರಿಂದ 14 ವಚನ ಓದಿದ್ರೆ, ಆ ಸುಂಕರಿ ಪ್ರಾರ್ಥಿಸುವಾಗ ದೇವರ ಮುಂದೆ ಕಣ್ಣೆತ್ತು ನೋಡ್ಲಿಕ್ಕೆ ಧೈರ್ಯ ಸಾಲದೆ, ಅಯ್ಯೋ ಪಾಪಿಯಾದಂತ ನನ್ನನ್ನು ಕ್ಷಮಿಸು, ಕರುಣಿಸು ಅಂತೇಳಿ ಆ ಸುಂಕದವನು ಪ್ರಾರ್ಥಿಸ್ತಾನೆ. ಪಾಪಗಳನ್ನು ಒಪ್ಪಿಕೊಳ್ಳುವಾಗ ನಮಗೆ ಪ್ರತಿಫಲ ಸಿಗ್ತದೆ ಪ್ರೇರೆ. ಒಬ್ಬರಿಗೊಬ್ಬರು ನಾವು ಒಪ್ಪಿಕೊಂಡು ಪ್ರಾರ್ಥಿಸುವಾಗ, ಎಲ್ಲರ ಮುಂದೆ ಅಲ್ಲ ಪ್ರೇರೆ, ಆತ್ಮಿಕವಾದಂತ ಸೇವಕರು, ಸಹೋದರರು ನಮಗೆ ಇರಬೇಕು. ಅಂತವರ ಮುಂದೆ ನಮ್ಮ ಬಲಹೀನತೆಯನ್ನು ಒಪ್ಪಿಕೊಂಡು ನಾವು ಪ್ರಾರ್ಥಿಸುವಾಗ ನಮಗೆ ಸಹಾಯ ಬರುತ್ತದೆ. ಅದಕ್ಕಾಗಿ ಕಡೆದ ಒಂದು ಮಾತಿಯಲ್ಲಿ ನಾನು ಮುಗಿಸ್ತೇನೆ. ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, 13ನೇ ವಚನದಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ತೋರಿಯುವುದು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಮುಚ್ಚಿಕೊಂಡ್ರೆ ಏನಾಗ್ತದೆ? ದುರ್ವಾಸನೆ ಬರ್ತದೆ. ಮುಚ್ಚಿಕೊಂಡ್ರೆ ನಮ್ಗೆ ಸಮಾಧಾನ ಇರುವುದಿಲ್ಲ. ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ಸಿಗ್ತದೆ. ಹಾಗಾಗಿ ಯಾಕೋಬನು ತನ್ನ ವಿಶ್ವಾಸಗಳಿಗೆ ಹೇಳುವಂತ ಮಾತು, ನಿಮ್ಮಲ್ಲಿ ಅಸ್ವಸ್ಥವಾಗಬೇಕಾದ್ರೆ, ಪಾಪ ಭೌತಿಕವಾಗಿ ರೋಗ ಇಲ್ಲ ಆಧ್ಯಾತ್ಮಿಕವಂತ ರೋಗ, ನಿಮ್ಗೆ ಸ್ವಸ್ಥವಾಗಬೇಕಾದ್ರೆ ನೀವೇನ್ ಮಾಡ್ಬೇಕು? ಮೊದಲು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿ. ನೀವು ಒಪ್ಪಿಕೊಂಡ್ರೆ ಆತ ನಂಬಿಗಸ್ತನು, ನಮ್ಮ ಪಾಪವನ್ನು ಕ್ಷಮಿಸಿ ನಮಗೆ ಕ್ಷಮಾಪಣೆ ಕೊಡ್ತಾರೆ. ಅದಕ್ಕಾಗಿ ಪ್ರಿಯರೇ, ಈ ರೀತಿಯಾದಂತ ಪ್ರಾರ್ಥನಾ ಜೀವನ ನಮ್ಮ ಜೀವನದಲ್ಲಿ ಇರಬೇಕು. ಪಾಪಗಳು ಒಪ್ಪಿಕೊಂಡು ಪ್ರಾರ್ಥಿಸುವಂತ ಒಂದು ಅನುಭವ ನಮ್ಮ ಜೀವನದಲ್ಲಿ ಇರಬೇಕು. ಇಲ್ಲಿ ದೇವರ ಮುಂದೆ ಒಪ್ಪಿಕೊಳ್ಳಬೇಕು ಮತ್ತು ಆತ್ಮಿಕವಾದ ಸಹೋದರರನ್ನು ಕರೆಸಿಕೊಂಡು, ಬ್ರದರ್, ನಾನು ಈ ರೀತಿ ತಪ್ಪು ಮಾಡಿದ್ದೇನೆ, ನಾವಿಬ್ಬರು ಸೇರಿ ಪ್ರಾರ್ಥಿಸೋಣ ಅಂತೇಳಿ ಇಬ್ಬರು ಸೇರಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ಪ್ರಭಾವ ಇರ್ತದೆ. ಆ ಪ್ರಾರ್ಥನೆಯಿಂದ ಕಾರ್ಯಗಳು ನಡೀತದೆ. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ.
ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ಸಿಗ್ತದೆ. ಅದಕ್ಕಾಗಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವೆಲ್ಲರೂ ಬಲಹೀನರು ಪ್ರಿಯರೇ. ಅನೇಕ ಸಾರಿ ಬಲಹೀನತೆಗಳು ಉಂಟು ಪ್ರಿಯರೇ. ಅದಕ್ಕಾಗಿ ಯಾವುದನ್ನು ಮುಚ್ಚಿಕೊಳ್ಳದೆ ದೇವರ ಮುಂದೆ ಒಪ್ಪಿಕೊಳ್ಳೋಣ. ಆತ್ಮಿಕ ಒಂದು ಸಹೋದರ ಮುಂದೆ ಒಪ್ಪಿಕೊಂಡು ಅದರಿಂದ ಪಶ್ಚಾತ್ತಾಪ ಪಟ್ಟು ನಾವು ದೇವರ ಮುಂದೆ ಯಥಾರ್ಥವಂತರಾಗಿ ನಂಬಿಗಸ್ತರಾಗಿ ನಾವು ನಿಲ್ಲಿಕ್ಕೆ ದೇವರ ನಮ್ಗೆ ಸಹಾಯ. 3 ರೀತಿಯಾದ ಪ್ರಾರ್ಥನೆ ವಿಶ್ವಾಸ ಜೀವನದಲ್ಲಿ ಇರಬೇಕು. ಪರ್ಸನಲ್ ಪ್ರೇಯರ್ ಇರಬೇಕು, ಸಭೆಯ ಪ್ರಾರ್ಥನೆ ಇರಬೇಕು, ಮತ್ತು ಸಹೋದರರ ಪ್ರಾರ್ಥನೆ ಇರಬೇಕು. ಈ 3 ರೀತಿಯಾದ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಇದ್ದಾಗ ನಾವು ಸಕಲರನ್ನು ಸಂಶಯಿಸಿ ದೇವರ ಮುಂದೆ ದೇವರ ಆತ್ಮ ನಮಗೆ ಸಹಾಯ ಮಾಡಿ ನಿಮ್ಮಲ್ಲಿ ಧನ್ಯವಾದ.